ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಡರಾತ್ರಿವರೆಗೂ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ಸ್ಥಳ ಮಹಜರು ಮಾಡಿದಂತಹ ಬಳಿಕ ಠಾಣೆಗೆ ಕರೆತಂದು ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳನ್ನ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ಸಿಸಿಟಿವಿಯ ದೃಶ್ಯಾವಳಿ, ಸಿಡಿಆರ್, ಟವರ್ ಲೊಕೇಶನ್, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಟು ವಿಚಾರಣೆ ನಡೆಸಿದ್ದಾರೆ. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಇಲ್ಲ ನಾನು ಅಲ್ಲಿ ಹೋಗಿರಲಿಲ್ಲ ಅಥವಾ ನನಗೆ ಗೊತ್ತೇ ಇಲ್ಲ, ನಾನು ಅವನಿದ್ದಾನ ಅಂತ ನೋಡ್ಕೊಂಬರಕ್ಕೆ ಹೋಗಿದೆ ಅಂತ ಏನು ದರ್ಶನ್ ಹೇಳಿದ್ರು ಅಂದ್ರಲ್ಲ, ಸೊ ಹಾಗೆ ಅವರು ಹೇಳಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗದೇ ಇರೋ ರೀತಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮುಂದಿಟ್ಟು DVR ಅನ್ನ, CCTV ದೃಶ್ಯವನ್ನ, ಟವರ್ ಲೊಕೇಶನ್ ಅನ್ನ, ಸಾಕ್ಷಿಗಳನ್ನು ಮುಂದಿಟ್ಟು ಆರೋಪಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಇನ್ನು ಮೊದಲ ದಿನ ಚಿಂತಾಕ್ರಾಂತರಾಗಿದ್ದ ಆರೋಪಿಗಳು ಎರಡನೇ ದಿನ ವಿಚಾರಣೆ ಬಳಿಕ ನಿದ್ರೆಗೆ ಜಾರಿದ್ದಾರಂತೆ. ಯಾಕಂದ್ರೆ ಮೊದಲನೇ ದಿನ ಅಂದ್ರೆ ಎಷ್ಟು ದಿನ ಅಂತ ಸುಮ್ಮನೆ ಕೂರೋದಕ್ಕೆ ಸಾಧ್ಯ, ನಿದ್ದೆ ಮಾಡಲೇಬೇಕು ಮನುಷ್ಯ ಅಂದಮೇಲೆ. ಅದರ ಮೊದಲನೇ ದಿನ ಇದೊಂದು ರೀತಿ ಶಾಕಿಂಗು, ಹೀಗಾಗೋಗ್ಬಿಡ್ತಲ್ಲ ಅನ್ನೋ ಭಯ, ಆತಂಕಕ್ಕೊಳಗಾಗಿ ಇಡೀ ದಿನ ನಿದ್ದೆ ಮಾಡಿರಲಿಲ್ಲ. ದರ್ಶನ್ ಕೂಡ ಆಗಾಗ ಎಚ್ಚರಗೊಳ್ತಾನೆ ಇದ್ರು ಅನ್ನೋ ಮಾಹಿತಿ ಇತ್ತು. ಆದರೆ ನಿನ್ನೆ ರಾತ್ರಿ ವಿಚಾರಣೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಿದ್ದೆ ಮಾಡಿದ್ದಾರಂತೆ. ಇನ್ನು ಮುಂದೆ ಆಗಿದೆಲ್ಲ ಆಗಿ ಹೋಗಿದೆ, ಮುಂದೇನಾಗುತ್ತೆ ಅನ್ನೋದನ್ನು ನಾವು ಫೇಸ್ ಮಾಡಬೇಕು ಅಷ್ಟೇ, ಇಷ್ಟೇ ನಮ್ಮ ಮುಂದಿರೋ ಆಪ್ಷನ್ ಅಂತ ಅವ್ರಿಗೆ ಮನದಟ್ಟಾಗಿರುತ್ತೆ. ಸೊ ವಿಚಾರಣೆ ಆಗಿದೆ. ಇನ್ನು ನಿನ್ನೆ ಆರೋಪಿಗಳನ್ನು ಒಂದು ಕಡೆ ಶವ ಎಸ್ತಂತಹ ಜಾಗದಲ್ಲಿ 4 ಆರೋಪಿಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ನಡೆಸಿದ್ರು ಪೊಲೀಸರು ಸುಮ್ನಹಳ್ಳಿ ಬಳಿ. ಇನ್ನು ಇಡೀ 13 ಜನರನ್ನ ಶೆಡ್ ಏನಿತ್ತಲ್ಲ, ಪಟ್ಟಣಗೆರೆಯಲ್ಲಿರುವ ಶೆಡ್, ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ನಡೆಸಿದ್ರು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಡರಾತ್ರಿವರೆಗೂ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ಸ್ಥಳ ಮಹಜರು ಮಾಡಿದಂತಹ ಬಳಿಕ ಠಾಣೆಗೆ ಕರೆತಂದು ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳನ್ನ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ಸಿಸಿಟಿವಿಯ ದೃಶ್ಯಾವಳಿ, ಸಿಡಿಆರ್, ಟವರ್ ಲೊಕೇಶನ್, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಟು ವಿಚಾರಣೆ ನಡೆಸಿದ್ದಾರೆ. ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಇಲ್ಲ ನಾನು ಅಲ್ಲಿ ಹೋಗಿರಲಿಲ್ಲ ಅಥವಾ ನನಗೆ ಗೊತ್ತೇ ಇಲ್ಲ, ನಾನು ಅವನಿದ್ದಾನ ಅಂತ ನೋಡ್ಕೊಂಬರಕ್ಕೆ ಹೋಗಿದೆ ಅಂತ ಏನು ದರ್ಶನ್ ಹೇಳಿದ್ರು ಅಂದ್ರಲ್ಲ, ಸೊ ಹಾಗೆ ಅವರು ಹೇಳಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗದೇ ಇರೋ ರೀತಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಮುಂದಿಟ್ಟು DVR ಅನ್ನ, CCTV ದೃಶ್ಯವನ್ನ, ಟವರ್ ಲೊಕೇಶನ್ ಅನ್ನ, ಸಾಕ್ಷಿಗಳನ್ನು ಮುಂದಿಟ್ಟು ಆರೋಪಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಇನ್ನು ಮೊದಲ ದಿನ ಚಿಂತಾಕ್ರಾಂತರಾಗಿದ್ದ ಆರೋಪಿಗಳು ಎರಡನೇ ದಿನ ವಿಚಾರಣೆ ಬಳಿಕ ನಿದ್ರೆಗೆ ಜಾರಿದ್ದಾರಂತೆ. ಯಾಕಂದ್ರೆ ಮೊದಲನೇ ದಿನ ಅಂದ್ರೆ ಎಷ್ಟು ದಿನ ಅಂತ ಸುಮ್ಮನೆ ಕೂರೋದಕ್ಕೆ ಸಾಧ್ಯ, ನಿದ್ದೆ ಮಾಡಲೇಬೇಕು ಮನುಷ್ಯ ಅಂದಮೇಲೆ. ಅದರ ಮೊದಲನೇ ದಿನ ಇದೊಂದು ರೀತಿ ಶಾಕಿಂಗು, ಹೀಗಾಗೋಗ್ಬಿಡ್ತಲ್ಲ ಅನ್ನೋ ಭಯ, ಆತಂಕಕ್ಕೊಳಗಾಗಿ ಇಡೀ ದಿನ ನಿದ್ದೆ ಮಾಡಿರಲಿಲ್ಲ. ದರ್ಶನ್ ಕೂಡ ಆಗಾಗ ಎಚ್ಚರಗೊಳ್ತಾನೆ ಇದ್ರು ಅನ್ನೋ ಮಾಹಿತಿ ಇತ್ತು. ಆದರೆ ನಿನ್ನೆ ರಾತ್ರಿ ವಿಚಾರಣೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಿದ್ದೆ ಮಾಡಿದ್ದಾರಂತೆ. ಇನ್ನು ಮುಂದೆ ಆಗಿದೆಲ್ಲ ಆಗಿ ಹೋಗಿದೆ, ಮುಂದೇನಾಗುತ್ತೆ ಅನ್ನೋದನ್ನು ನಾವು ಫೇಸ್ ಮಾಡಬೇಕು ಅಷ್ಟೇ, ಇಷ್ಟೇ ನಮ್ಮ ಮುಂದಿರೋ ಆಪ್ಷನ್ ಅಂತ ಅವ್ರಿಗೆ ಮನದಟ್ಟಾಗಿರುತ್ತೆ. ಸೊ ವಿಚಾರಣೆ ಆಗಿದೆ. ಇನ್ನು ನಿನ್ನೆ ಆರೋಪಿಗಳನ್ನು ಒಂದು ಕಡೆ ಶವ ಎಸ್ತಂತಹ ಜಾಗದಲ್ಲಿ 4 ಆರೋಪಿಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ನಡೆಸಿದ್ರು ಪೊಲೀಸರು ಸುಮ್ನಹಳ್ಳಿ ಬಳಿ. ಇನ್ನು ಇಡೀ 13 ಜನರನ್ನ ಶೆಡ್ ಏನಿತ್ತಲ್ಲ, ಪಟ್ಟಣಗೆರೆಯಲ್ಲಿರುವ ಶೆಡ್, ಅಲ್ಲಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ನಡೆಸಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.